ಶಿವಯೋಗಿ. ಯಾರು ಬಿದ್ದಾರ ಅವ್ರನ್ನ ಎತ್ತೋದಕ್ಕೆ ದೊಡ್ಡವಾದವನೇ ಹೊರತಾಗಿ ಓಡುವಂತ ವ್ಯಕ್ತಿಗಳಿಗೆ ಕಾಲು ಕೊಟ್ಟು ಕೆಡವಾವ ಎಂದು ಕೂಡ ದೊಡ್ಡವಾಗುದಿಲ್ಲ. ಯಾರು ಜಗತ್ತಿನಾಗ ದೊಡ್ಡವರಕ್ಕಾರಂದ್ರ ಬಹಳ ಮಂದಿ ಅಂತಾರ ನಾ ದೊಡ್ಡವ ನಾ ದೊಡ್ಡವ ನಾ ದೊಡ್ಡವ. ಶರಣರಂತಾರ ಅಡ್ಡ ದೊಡ್ಡ ನಾನಲ್ಲವಯ್ಯ, ದೊಡ್ಡ ಬಸರು ಎನಗಿಲ್ಲವಯ್ಯ. ದೊಡ್ಡವರ ಹೆಸರು ಹೇಳಿದ ಕ್ಷಣ ಯಾವ ದಡ್ಡನೂ ಕಾಲಿಗೆ ಬೀಳುವುದಿಲ್ಲ. ಬಹಳ ದೊಡ್ಡವ್ರಂತ ಯಾರಿಗಂತಾರ? ಚಲೋ ಬಟ್ಟೆ ಹಾಕೊಂಡು ಅಡ್ಡಾಡೋರಿಗೆ, ದೊಡ್ಡ ಗಾಡಿಯಾಗ ಅಡ್ಡಾಡೋರಿಗೆ, ಚಲೋತ್ನಾಗ ಬಹಳ ಬಂಗಾರ ಸಾಮಾನು ಹಾಕೊಂಡು ಅಡ್ಡಾಡೋರಿಗೆ, ಇಂಥವ್ರಿಗೆ ದೊಡ್ಡವ್ರು ಅನ್ನೋದಿಲ್ಲ. ಯಾರಿಗೆ ದೊಡ್ಡವ್ರು ಅಂತಾರಂತಂದ್ರ ಯಾರು ಮತ್ತೊಬ್ಬರ ಕಷ್ಟವನ್ನ ಕಂಡು ಮರುಗಿ ಅವರು ಓಡುವಂತ ಟೈಮ್ದೊಳಗೆ ತಳಗೆ ಬಿದ್ದಿದ್ರು ಅಂತಂದ್ರೆ ಬಿದ್ದಿರುವಂತಹ ವ್ಯಕ್ತಿಯನ್ನು ಎತ್ತಿ ಮತ್ತೆ ಹೊಳ್ಳಿ ಓಡೋ ಹಂಗೆ ಯಾರು ಮಾಡ್ತಾರ ಅವರು ಮಾತ್ರ ಜಗತ್ತಿನಾಗ ದೊಡ್ಡವರಕ್ಕರೆ ಹೊರತಾಗಿ ಬಿದ್ದಾಗ ಉಳಿಸಿ ತಳಗೆ ಬಿಡಿಸೋರು ಎಂದು ಕೂಡ ದೊಡ್ಡವರಾಗ್ಲಿಕ್ಕೆ ಸಣ್ಣ ಕಸ ಆಕಳಗಳನ್ನ ಕಾಯುವಂತಾವ್. ಕಲ್ಯಾಣದೊಳಗಿರುವಂತ ಎಲ್ಲಾ ಶರಣರ ಮನೆ ಆಕಳವನ್ನು ಕಾಯ್ದು ಬಂದು ಏನ್ ಮಾಡೋದು, ಆಕಳಗಳನ್ನ ಕಾಯ್ಕೊಂಡು ಬರೋದು, ಅವ್ರ ಮನೆ ಹೋಗಿ ಗುಟ್ಟು ಕಟ್ಟಿ ಬರೋದು. ಈ ಕೆಲಸ ಮಾಡ್ತಿದ್ದಾವ್ ನೋಡ್ರಿ. ಎಂತಿಂತ ಕೆಲಸಕಾರ ಆಗಿ ಹೋದ್ರಂತ ಮಾಡ್ರಿ ನೀವು. ಕಲ್ಯಾಣದಾಗ ಒಬ್ಬ ಹೆಣ್ಮಗಳು ಸತ್ಯಕ್ಕ ಕಸ ಹೊಡ್ಕೊಂತ ಅಡ್ಡಾಡ್ತಾಳ, ಇನ್ನೊಬ್ಬ ಗೊಗ್ಗವಿ ಅನ್ನುವಂತ ಹೆಣ್ಮಗಳು ಲೋಬಾನ ಹಾಕೊಂತ ಅಡ್ಡಾಡ್ತಾಳ, ಒಬ್ಬ ಬಾಚಿಕಾಯದ ಬಿಬ್ಬಯ್ಯ ಅನ್ನುವಂತ ಬಾಚಿ ಬಿಬ್ಬಯ್ಯ ಅನ್ನುವಂತ ವ್ಯಕ್ತಿ ಕಲ್ಯಾಣದೊಳಗೆ ಏನ್ ಮಾಡ್ತಿದ್ದ ಅಂದ್ರೆ, ನಿಮ್ಮ ಮನ್ಯಾಗ ಲಗ್ನ ಇದ್ದಾಗ, ನಿಮ್ಮ ಮನ್ಯಾಗ ದೊಡ್ಡ ದೊಡ್ಡ ಕಾರ್ಯ ಇದ್ದಾಗ ಅಡಿಗೆ ಉಳಿತಿತ್ತಿಲ್ಲಮ್ಮ. ಅಡಿಗೆ ಉಳಿದಿದ್ದು ಏನ್ ಮಾಡ್ತೀರಿ ನೀವು? ಬಹಳ ಮಂದಿಗೆ ಅನ್ನೋದು ಮಹತ್ವ ಗೊತ್ತಿಲ್ಲ. ಕೆಲವು ಮಂದಿ ಲಗ್ನಕ್ಕೆ ಹೋಗ್ತಾರ, ಹಿಂದೆ ಬಹಳ ದೊಡ್ಡ ಶ್ರಮ ಐತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ಬೇಕ. ಇಲ್ಲೆಲ್ಲ ಬಹಳ ಮಂದಿ ರೈತರು ಕುಂತಾರ. ನೀವು ಎಲ್ಲ ರೈತರ ಕುಟುಂಬದಾಗಿರೋವ್ರೆ. ಎಷ್ಟು ಮಂದಿ ರೈತರು ಅದರಲ್ಲ ಎಲ್ಲರಿಗೂ ಇದು ಅರ್ಥ ಆಗ್ತದ. ಬಹುತೇಕ ಈ ಜಗತ್ತಿನೊಳಗೆ ಇವತ್ತು ಯಾರೋ ಒಬ್ರು ಪೇಪರ್ನಾಗ ಬರೆದಿದ್ರು, ಒಟ್ಟ ವಿತೌಟ್ EMI ಇಲ್ಲಾರ್ದನ, ಡೌನ್ ಪೇಮೆಂಟ್ ಇಲ್ಲಾರ್ದನ ಇಡೀ ಅಷ್ಟು ಪೇಮೆಂಟ್ ರೊಕ್ಕ ಕೊಟ್ಟ ದೊಡ್ಡ ಗಾಡಿ ತಗೊಳ್ಳುವಂತ ತಾಕತ್ತಿರೋದು ನಮ್ಮ ನಾನೇನು ರೈತರಿಗೆ ಐತೆ ಹೊರತಾಗಿ ಬೇರೆ ಯಾರಿಗಿಲ್ಲ ಅಂತ ಅವ ಪೇಪರ್ನಾಗ ಬರ್ದಾನ. ಕಾರಣ ಬೇಕಾದ್ದು ಮಾಡಿದ್ರು ಸಹಿತ ಒಬ್ಬ ಮಹಾರಾಷ್ಟ್ರದಾಗ ಅದಾನ, ಆಕಳ ಕಟ್ಟಿ ಹಾಲು ಮಾರಿ ಹೆಲಿಕಾಪ್ಟರ್ ತಂದಾನ. ಬೇಕಾದ್ರೆ ಹೋಗಿ ಯೂಟ್ಯೂಬ್ನಾಗ ನೋಡ್ರಿ, ನೀವು ಗೊತ್ತಾಗ್ತದೆ. ಹಾಲು ಮಾರಿ ಹೆಲಿಕಾಪ್ಟರ್ ತಗೊಳ್ಳೋಷ್ಟು ಮಟ್ಟಿಗೆ ಅವ ಬರ್ದಾನ. ನಾವು ಇದ್ದ ಹಾಲು ಡೈರಿಗೆ ಹಾಕಿ ಬೇರೆ ಹಾಲು ಕುಡ್ಕೊಂಡ್ ಬಂದು ಇದ್ದ ಮನೆ ದಿವಾಳಿ ಮಾಡ್ಕೊಂಡು ನಾವು ಅಡ್ಡಾಡಕತ್ತೀವಿ. ತಿಳಿದೌದಿಲ್ಲ ನೀವು? ಅದು ಆಕಳ ಅಂತೈತಿ ಅಲ್ಲ. ನಾನು ಕಸ ತಿನ್ಕೊಂಡು ಬಂದು ರಸ ಮಾಡಿಕೊಟ್ಟು ಹಾಲು ಕೊಟ್ಟೀನಿ. ನಾನು ಇವನ್ ಸಂಬಂಧ ಬ್ಯಾರೆದವ್ರ ಹೊಲ್ಲಾಗ ಹೋಗಿ ಮೇಯ್ಕೊಂಡು ಅಲ್ಲೇ ಇಲ್ಲೇ ಇದ್ದಿದ್ದು ಇಲ್ಲಾರದ್ದು ಎಲ್ಲ ತಿನ್ಕೊಂಡು ಬಂದು ಕಸ ತಗೊಂಡು ಬಂದು ಇವನ ಮನ್ಯಾಗ ಕುಂತು ರಸ ಮಾಡಿ ಹಾಲು ಮಾಡಿ ಕೊಟ್ಟಿನಿ. ಅವಂಗ ಹೋಗೋ ಮುಂದೆ ಕ್ಯಾನ್ ಹಿಡ್ಕೊಂಡು ಹೋಗೋ ಮುಂದೆ ಚಂದ ಅದ. ನೀವು ನೋಡ್ರಿ, ನೀವು ಗೊತ್ತಾಗತ್ತಿಲ್ಲ. ಕ್ಯಾನ್ ಹಿಡ್ಕೊಂಡು ಡೈರಿಗೆ ಹೋಗೋ ಮುಂದೆ ಚಂದ ಹೋಗ್ತಾನ. ಅಗದಿ ಹೋಗಿ ಹಾಲು ಹಾಕಿ ಬರ್ತೀನಿ ಅಂತ ಹೇಳ್ತಾನ. ಹಾಲು ಹಾಕಾಕ್ ಹೋಗೋ ಮುಂದೆ ಭಾರಿ ಚಂದ ಅದಾನ. ಆ ಕಡೆಯಿಂದ ಹಾಲು ಹಾಕಿ ಈ ಕಡೆ ಬರ್ಬೇಕಾದ್ರೆ ಕ್ಯಾನ್ ಅಟ್ಟ ಮನೆಗೆ ಬಂದೈತಿ, ಇವ ಎಲ್ಲಿ ಹೋಗ್ಯಾನ. ಅವಾಗ ಆಕಳಂತೈತಿ. ಹೌದು, ಬೇಕಾದ್ರೆ ನೋಡ್ರಿ ನೀವು ಇದು ಪರೀಕ್ಷೆ ಮಾಡ್ರಿ. ಭಾಳ ಮಂದಿ ಮನೆ ನಡೀತದ. ಯಾವುದು ಎಷ್ಟು ಅದ್ಭುತ ಶರೀರವನ್ನು ಕೊಟ್ಟನು ಭಗವಂತ. ಕೊಟ್ಟಿದ್ದನ್ನ ಯಾವುದೋ ಒಂದು ಕೆಟ್ಟ ಚಟಕ್ಕಾಗಿ ಬಳಕೆ ಮಾಡಿಕೊಂಡು ನಮ್ಮನ್ನು ನಾವು ಹಾಳು ಮಾಡ್ಕೊಂಡು ಇದು ಗಮನಕ್ಕೆ ಬರೋದೇ ಇಲ್ಲ ಮನುಷ್ಯ. ಒಮ್ಮೆ ಅನಿಸ್ಬೇಕಲ್ಲ, ಹೌದು ನಾ ಏನು ಮಹತ್ವ ಕಾರ್ಯ ಮಾಡಕ್ ಬಂದಿನಪ್ಪ, ಇಲ್ಲೇ ಭಾಳ ಚಟ ಮಾಡ್ಕೊಂಡು ನಾ ಏನೋ ಹೋಗಿಬಿಡ್ತೀನಿ. ನನ್ನ ಹಿಂದೆ ನೆಂದ್ಕೊಂಡವ್ರು ಎಷ್ಟು ಮಂದಿ ಅದಾರಲ್ಲ, ನನ್ನ ಮಕ್ಕಳು ಅದಾರ, ನನ್ನ ಮನ್ಯಾಗ ಅದಾರ, ಮತ್ತು ಅವ್ರಿಗೆ ಏನು ಮಾಡಬೇಕು? ನಾನೇನಾದ್ರೂ ಹಿಂಗೆ ಚಟ ಮಾಡ್ಕೊಂಡು ಹೋಗಿಬಿಟ್ರೆ ಇವ್ರ ಗತಿ ಏನು? ಒಮ್ಮೆ ಅವ್ರ ಕಣ್ಣಾಗ ಬರೋದೇ ಇಲ್ಲ, ಒಮ್ಮೆ ಕಣ್ಣಾಗ ಬರ್ಬೇಕಲ್ಲ ಅವ್ರು. ಭಾಳಷ್ಟು ವಿಶೇಷ ಅಂತಂದ್ರೆ ಎಷ್ಟು ಮಂದಿ ಅದಕ್ಕೆ ಅಧೀನಾಗ್ಯಾರ ಅಂತಂದ್ರೆ, ಇವತ್ತು ನಿಮ್ಮ ಊರಾಗ ಹಂದಿದವನು ಯಾರು ಮಾತಾಡೋಲ್ರಲ್ಲೋ ಮರ. ನೀವೇನು ಹಾಸ್ಪಿಟಲ್ ಪೇಷಂಟ್ ಕುಂತ್ರೆ ಯಾರು ಮುಂದೆ ಹೇಳೋಣ ನಾವು? ಹಾಸ್ಪಿಟಲ್ ಪೇಷಂಟ್ ನಿಮ್ಮ ಮುಂದೆ ಮಾತಾಡ್ಸಕ್ ಹೋದ್ರೆ ಹೆಂಗೆ ಕೂತಿರ್ತಾರೆ ಗೊತ್ತೇನು? ಹೌದಾ? ಹಿಂಗ ಅಂತ ತಿಳ್ಕೊಂಡು ಅವ ಪೇಷಂಟ್ ಇವ್ರ ಮಕ್ಕ ನೋಡೇ ಸತ್ತಿರ್ಬೇಕವ. ಯಪ್ಪ ಈತ ಹೊತ್ನಾಗ ಯಾಕೆ ಬಂದು ನೋವು ಮಾರಿಲ್ಲ ಅಂತೇಳಿ ನಕ್ಕೊಂತ ಕುಂದಿರ್ಬೇಕು. ಏನೋ ಕೇಳಿದಾಗ ಒಂದು ಮಾತು ಹೇಳ್ಬೇಕು, ನಿಮ್ಮ ಊರಾಗ ಹಂದಿ ಅದಾವಂತ ಇಲ್ಲಲ್ಲ? ಅದಾವ. ಅವು ಹಂದಿರೋ ಜಾಗ ಎಲ್ಲಿ ಇದಾವ ನಿಮ್ಗೆ ಗೊತ್ತೈತಿ. ಅವು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಗಟ್ರದಾಗ ಮುಳುಗುದು ಬಿಟ್ಟು ದೇವಸ್ಥಾನದಾಗ ಬಂದು ಮಕ್ಕೊಂಡಿದ್ವು ಅಂತಾವು. ದೇವಸ್ಥಾನದಾಗ ಬಂದು ಏನು ಮಕ್ಕೊಂಡವ, ಮಕ್ಕೊಂಡು ಗುಡ್ಲೆ ಪೂಜಾರಪ್ಪ ಅಂದ, ಇಲ್ಲಿ ಯಾಕೆ ಮಕ್ಕೊಳಕತ್ತೀರಿ? ಏನ್ ಯಾಕಂದವ? ಯಾಕಂದ್ವು ಅಲ್ಲೋ ನಿಮಗೆ ಬೇಕಾದಂಗೆ ಸರ್ಕಾರದವ್ರು ಗಟ್ರ ಕಟ್ಟಿಸ್ಕೊಟ್ಟಾರ. ಬೇಕಾದಂಗೆ ಚಲೋತ್ನಾಗ ಗಟ್ರ ಸಿಮೆಂಟ್ ಎಲ್ಲ ಮಾಡಿ ಮ್ಯಾಕ್ ಪ್ಯಾಕ್ ಮಾಡ್ಯಾರ. ಅಲ್ಲಿ ಮಕ್ಕೊಳ್ಳೋದು ಬಿಟ್ಟು ಇಲ್ಲಿ ಯಾಕೆ ಬಂದು ಮಕ್ಕೊಂಡ್ರಿ ನೀವು? ಏನ್ ಮ್ಯಾಕ ಅಂದಾಗ ಪೂಜಾರಪ್ಪ ಹೇಳಿದ್ವು ಅಂತಾವ, ಸರಳ ಪೂಜೆ ಮಾಡ್ಬೇಕು, ಮನೆಗೆ ಹೋಗ್ಬೇಕು. ನಮಗೆ ಇಲ್ಲಿ ಮಕ್ಕಳಾಕ್ ಬಿಟ್ರೆ ಚಲೋ, ಇಲ್ಲ ನಾಳೆ ಬಂದು ನಿನ್ನ ಮನೆ ಬೆಡ್ರೂಮ್ನಾಗ ಮಕ್ಕೋತೀವಿ ಅಂದ್ವು. ಅವಾಗ ಅವ ಮತ್ತೊಟ್ಟು ಸಿಟ್ಟು ಬಂತು, ಅಲ್ಲೋ ನೀವು ಇಲ್ಲಿ ಮಕ್ಕೊಂಡ್ರೆ ನನ್ನ ಕೆಲಸ ಹೋಗೈತಿ, ಮತ್ತು ನಿಮಗಂತ ಸರ್ಕಾರದವ್ರು ಚಲೋ ಗಟ್ರ ಮಾಡ್ಯಾರಲ್ಲ,
ಅಲ್ಲೇ ಮಕ್ಕೋರಿ ಅಂತ ಅಂದಾಗ ಅವಾಗ ಹಂದ್ ಹೇಳಿದ್ವಂತ, ನಾವು ಗಟ್ರದಾಗ ಮಕ್ಕೋಬೇಕು ಅನ್ನೋರಪ್ಪ, ನಾವು ಹೋಗಿ ಮಕ್ಕೊಳ್ಳೋದ್ರಾಗನ ಬೇರೆ ಮನುಷ್ಯರು ಬಂದದ್ರ ಮಕ್ಕೊಳಕತ್ತಾರ, ನಮಗೆ ಜಾಗ ಇಲ್ಲಾರ್ದಕ್ಕೆ ನಾವು ಬಂದು ಗುಡಿ ಮಕ್ಕೊಳಕತ್ತೀವಿ ಅಂತ. ಹೌದಾ? ಮತ್ತೆ ಇದಕ್ಕೆ ಚಪ್ಪಾಳಿ ತಟ್ಟಕತ್ತೀರ ಅಂದ್ರೆ ಏನ್ ಆನಂದ ಅಂತೀರಿ? ಇದು ವಿಚಾರ ಮಾಡ್ಕೋಬೇಕಲ್ಲ. ಕುಡಿಯೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ರೀ, ಕುಡಿಯೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಚಲೋ ಹಾಲು ಕುಡ್ರಿ, ಆಲ್ಕೋಹಾಲ್ ಕುಡಿದು ಬಿಟ್ಟು ಚಲೋ ಹಾಲು ಕುಡ್ರಿ, ಹಾರ್ಲೆಕ್ಸ್ ಕುಡ್ರಿ, ಅದನ್ನ ಬಿಟ್ಟು ಮನ್ಯಾಗ ಬೋರ್ಮಿಟ ಮಾಡ್ಕೊಂಡು ಕೊಡ್ರಿ, ಚಲೋ ಹಾಲು ಜೊತೆಗೆ ಏನ್ ಬೇಕಾದ್ರೂ ಮಾಡ್ಕೊಂಡು ಕೊಡ್ರಿ. ಆದ್ರೆ ಆಲ್ಕೋಹಾಲನ್ನು ಕುಡಿದು ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಿಮ್ಮ ಮನೆಯವರು ನೆಮ್ಮದಿಯನ್ನು ಕೆಡಿಸಿ ಹೋಗುವಂಥದ್ದೇನೈತಲ್ಲ, ಇದು ನಿಜವಾದ ಜೀವನ ಅಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ತುರಗಾಯಿ ರಾಮಣ್ಣನ ಹತ್ರ ಬಸವಣ್ಣನವರು ಬರ್ತಾರೆ. ಬಸವಣ್ಣನವರು ಬಂದು ತುರಗಾಯಿ ರಾಮಣ್ಣನ ಕರೀತಾರ, ನಡಿಪ ಅನುಭವ ಮಂಟಪಕ್ಕೆ ಹೋಗುನು ಅಂದ್ರು. ಅವಾಗ ತುರಗಾಯಿ ರಾಮಣ್ಣಂದ ಆಕಳವನ್ನು ಕಾಯ್ಕೊಂಡು ಬರಾವ, ಕಾಯ್ಕೊಂಡು ಬಂದು ಕಲ್ಯಾಣದ ಬೀದಿ ಒಳಗೆ ಕಟ್ಟಾವ. ಕಟ್ಟಿ ಅವ್ರ ಮನೆ ಒಳಗೆ ಅವ್ರ ಆಕಳವನ್ನು ಕೊಟ್ಟು, ನೋಡಪ್ಪ ನಾವು ಕಟ್ಟಿನಿ, ನನ್ನ ಕೆಲಸ ಮುಗೀತು ಅಂತ ಅವ್ರು ಕೊಟ್ಟು ರೊಕ್ಕ ತಗೊಂಡು ಏನು ಮಾಡೋದು? ರೊಕ್ಕ ತೊಗೊಂಡ್ಬರ್ತಾರಲ್ಲ, ರೊಕ್ಕ ತಗೊಂಡು ಬ್ಯಾಂಕ್ನಾಗ ಇಡೋದು ಅಲ್ಲ. ರೊಕ್ಕ ತಗೊಂಡು ಭಾಳ ಮಂದಿ ಬ್ಯಾಂಕ್ನಾಗ ಇಡ್ತಾರೆ, ಗಳಿಸಿಡ್ತಾರೆ. ಬಹುತೇಕ ಜಗತ್ತಿನಾಗ ನನಗೆ ಬೇಕು, ನನ್ನ ಮನೆಯವ್ರಿಗೆ ಬೇಕು, ಮುಂದೆ ಹುಟ್ಟುವಂಥ ಮಕ್ಕಳು ಬೇಕು, ಮತ್ತು ಅವ್ರ ಮುಂದೆ ಹುಟ್ಟುವಂಥ ಮೊಮ್ಮಕ್ಕಳು ಬೇಕು ಅಂತ ಗಳಿಸಿಡುವಂಥ ಏಕೈಕ ಪ್ರಾಣಿ ಯಾವುದಂದ್ರೆ ಮನುಷ್ಯ ಪ್ರಾಣಿ ಒಂದ. ಇದನ್ನು ಬಿಟ್ಟು ಯಾವ ಪ್ರಾಣಿನೂ ಒಂದು ಸಣ್ಣ ಇರುವಿ ನೋಡ್ರಿ ನೀವು, ನಾಳೆ ಬೇಕು ಅಂತ ಅದೇನು ಗಳಿಸಿಟ್ಕೊಳ್ಳೋದಿಲ್ಲ. ಅದು ಬೇಕಾಗಿದ್ದನ್ನು ಎಷ್ಟು ಬೇಕಷ್ಟೇ ತೆಗೆದುಕೊಂಡು ಆರಾಮ ಇರ್ತದೆ. ನಾ ಕೇಳ್ತೀನಿ ನಿಮಗೆ, ನಿಮ್ಮ ಕಡೆ ರೊಕ್ಕ ಭಾಳ ಇದಾವೆ ಅಂತ ತಿಳ್ಕೊಂಡು ನೀವು ಯಾವುದಾದ್ರೂ ಒಂದು ಸ್ಲೀಪರ್ ಖರೀದಿ ಮಾಡಕ್ಕಂತ ಅಂಗಡಿಗೆ ಹೋದ್ರಿ ಅಂದ್ರೆ ನಿಮಗೆ ಬೇಕಾಗಿದ್ದು 8 ನಂಬರ್, ನನ್ನ ಕಡೆ ರೊಕ್ಕ ಭಾಳ ಅದಾವ ಅಂತ ಯಾರು 9 ನಂಬರ್ ತೊಗೊಂಬರ್ತೀರಿ? ನೀವು ಯಾರು ತೊಗೊಂಬರ್ತೀರಪ್ಪ? ಇಲ್ರಿ, ಚಂದ ಕಾಣಕತ್ತಾವ, ಅದಕ್ಕೆ ಎಷ್ಟರ ರೊಕ್ಕ ಆಗಲಿ, ನನ್ನ ಕಡೆ ಇರೋದು ರೊಕ್ಕ ಭಾಳ ಅದಾವ, ನನಗೆ ಬೇಕಾಗಿದ್ದು 8 ನಂಬರ್, ಇಲ್ಲ 9 ನಂಬರ್ ಸ್ಲೀಪರ್ ಕೊಡ್ರಿ ಅಂತ ಯಾರು ಅಂತಾರೆ? ಇಲ್ಲ ಒಂದು ಅರಬಿ ಅಂಗಡಿಗೆ ಹೋಗ್ತೀರಿ, ಅರಬಿ ಅಂಗಡಿಗೆ ಹೋದಾಗ ನಿಮಗೆ ಗೊತ್ತೈತಿ, ಇದೆಲ್ಲ ಗೊತ್ತೈತಿ ನಿಮಗೆ. ಅರಬಿ ಅಂಗಡಿ ಒಳಗೆ ಹೋದಾಗ ನನಗೆ ಬೇಕಾಗಿದ್ದು 2 ಮೀಟ್ರ್, ಅಲ್ಲಿ ಹೋಗಿ ಒಂದು 8 ಮೀಟ್ರ್ ತೊಗೊಂಬಂದಿರೋನು ಬಟ್ಟಿನ ತಂದ್ರನ ಇವ, ನಮಗೆ ಬೇಕಾಗಿದ್ದು 2 ಮೀಟ್ರ್. ಆದ್ರೆ ಅಲ್ಲಿ ಹೋಗಿ ರೊಕ್ಕ ಭಾಳ ಇತ್ತು ನನ್ನ ಕಡೆ 8 ಮೀಟ್ರ್ ತಂಬ ಇಲ್ಲ, ಅದನ್ನ ಹಾಕೊಂಡು ಅಡ್ಡಾಡ್ತೀನಿ ಅಂದ್ರೆ 2 ಇಂಚ್ ಅಂಗಿ ಡೈಲ ಆದ್ರೆ ಹಾಕೊಳಕ್ಕೆ ಇನ್ನು ಮುಂದೆ ನೋಡ್ತಾರೆ ಮಂದಿ. ಆದ್ರೆ ಗೊತ್ತೈತಿ ನಮಗೆ, ಒಂದು ತಲೆಗೆ ಕ್ಯಾಪ್ ತಗೋಬೇಕಂದ್ರೆ ರೊಕ್ಕ ಭಾಳ ಐತೆ ಅಂತ ತಿಳ್ಕೊಂಡು ತಲೆಯಿಂದ 6 ಇಂಚ್ ಹೊರಗೆ, ತಲೆಯಿಂದ 6 ಇಂಚ್ ಮುಂದೆ ಬರೋದು ಯಾವ್ದು ಕ್ಯಾಪ್ ತೊಗೊಂಬರ್ತಾರನ? ತಲೆಗೆ ಎಷ್ಟು ಬೇಕು ಅಟ್ಟ ಕ್ಯಾಪ್ ತಗೊಂತಾರ, ಕಾಲಿಗೆ ಎಷ್ಟು ನಂಬರ್ ಬೇಕು ಅಟ್ಟ ಚಪ್ಪಲಿ ತಗೊಂತಾರ, ಬೈಗೆ ಬಟ್ಟಿಗೆ ಎಷ್ಟು ಮೀಟರ್ ಬೇಕು ಅಟ್ಟ ಬಟ್ಟಿ ತಗೊಂತಾರಂದ್ರೆ, ಮತ್ತೆ ಜೀವನ ಮಾಡೋ ಟೈಮ್ದಾಗ, ಗಳಿಸೋ ಟೈಮ್ದಾಗ ನಿನ್ನ ಹೊಟ್ಟೆ ಎಟ್ಟೈತೆ ಅಟ್ಟ ಗಳಿಸ್ಕೊಂಡ್ಬಿಟ್ರೆ ಮುಗಿದ ಹೋತಲ್ಲಪ್ಪ, ಹೊಟ್ಟಿಗಿಂತ ಜಾಸ್ತಿ ಗಳಿಸಕ್ಕೆ ಯಾಕೆ ಹೊಂಟಿ ಅನ್ನುವಂಥದ್ದನ್ನ ಶರಣರು ತಮ್ಮ ವಚನದೊಳಗೆ ಕೇಳುವಂಥ ಪ್ರಶ್ನೆ ಮಾಡ್ತಾರೆ. ಗಳಿಸ್ಬೇಕು, ಗಳಿಸಬಾರ್ದಂತಲ್ಲ, ಗಳಿಸಿದ್ದನ್ನ ಒಂದಿಷ್ಟು ಬಳಸೋದು. ಕಲ್ಯಾಣದ ಬೀದಿ ಒಳಗ ನೋಡ್ರಿ, ತುರಗಾಯಿ ರಾಮಣ್ಣನವರು ಪ್ರತಿಯೊಬ್ಬ ಶರಣರು ಅಲ್ಲೇನ್ ಮಾಡೋದು? ಕಾಯಕ ಮತ್ತು ದಾಸೋಹ. ದುಡಿದು ಕಾಯಕ ಅಂದ್ರೆ ಬರೀ ಮನೆಗೆ ಬೇಕಂತ ದುಡಿದಕ್ಕೆ ಕಾಯಕ ಅನ್ನಂಗಿಲ್ಲ. ತಾವು ದುಡಿದಿರ್ತಕ್ಕಂಥ ಹಣದೊಳಗೆ ಆಕಳ ಎಲ್ಲ ಕಾಯ್ಕೊಂಡು ಬರೋದು, ಅವನ್ ತಗೊಂಡ್ಬಂದು ಶರಣರು ಇದ್ರ ಕಟ್ಟೋದು. ಕಟ್ಟಿದ ನಂತರದಲ್ಲಿ ಆ ಆಕಳವನ್ನ ಕಟ್ಟಿ ಅವ್ರು ಕೊಟ್ಟ ರೊಕ್ಕದೊಳಗೆ 4 ಮಂದಿ ಜಂಗಮರನ್ನು ಊಟಕ್ಕೆ ಕರೀದು ಮನೆಗೆ. ನೀ ಕರ್ಕೊಂಡು ಬಂದ್ರು, ಮತ್ತೊಬ್ಬರು ತಿರ್ಕೊಂಡು ಬಂದ್ರು ಸಹಿತ ಮತ್ತೊಬ್ಬರನ್ನು ಕರ್ಕೊಂಡು ಉಣ್ಬೇಕನ್ನುವಂಥ ಸಂಸ್ಕಾರ. ನೀ ತಿರ್ಕೊಂಡು ಬರುವಲ್ಯಾಕ, ಭಿಕ್ಷೆ ಬೇಡ್ಕೊಂಡು ಬರುವಲ್ಯಾಕ, ಉಣಸು ಸಂಸ್ಕೃತಿಯನ್ನು ಕಲಿಸ್ಬೇಕು ನಾವು. ಯಾರೋ ಪಾಪ ದಾಸೋಹ ಮಾಡ್ತಾರ. ನಿಮಗಿಲ್ಲಿ ಯಾರೋ ನಿನ್ನೇನು ಮಾಡಿದ್ರಪ್ಪ, ನಿನ್ನ ಊಟಕ್ಕೆ ಏನಿತ್ತು ಸಂಕಟಿ ಸರ? ನಾಳೆ ನನಗೇನು ಗೊತ್ತಂದೇನು? ನಿನ್ನ ವಿಚಾರ ಮಾಡ್ರಿ. ಸಂಕಟಿ ಸಾರ್ ಭಾಳ ಪವಿತ್ರ ಅದು. ಇಲ್ಲಿ ಉಣಸಾಕತ್ತಾರ, ಯಾರೋ ಒಬ್ರು ಪುಣ್ಯಾತ್ಮರು ಮಾಡ್ಯಾರ, ನಿನ್ನೆ ಇವತ್ತು ಯಾರೋ ಒಬ್ರು ಮಾಡಿರ್ಬೇಕು, ನಾಳೆ ಒಬ್ರು ಯಾರೋ ಮಾಡ್ತಾರ. ಮನೆಗೆ ಕರೆಸಿ ಇಷ್ಟಕೊಂಡ ಮಂದಿ ಉಣಸಾಕತ್ತೇನ್? ಮನೆ ಕರೆಸಿ ಎಲ್ಲ ಮಂದಿ ಉಣಸಾಕತ್ತಂತ? ಯಾರಿಗೆ ಉಣಸಾಕಾಗೋದಿಲ್ಲ. ಮನೆಗೆ ಎಲ್ಲ ಮಂದಿ ಕರೆದು ಉಣ್ಣಾಕ್ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಈ ಒಂದು ಪ್ರವಚನ ನೆಪದೊಳಗೆ ಯಾರ್ಯಾರು ಹೋಗಿ ಎಲ್ಲೆಲ್ಲೇ ಖರ್ಚು ಮಾಡಿ 4 ಮಂದಿ ಅಟ್ಟ ಖುಷಿ ಪಡಿಸೋದಕ್ಕಿಂತ ಜನವರಿ 1ಕ್ಕೆ ನಿನ್ನ ಪೇಪರ್ನ ನೋಡ್ರಿಲ್ಲ, ಬಹುತೇಕ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಈ ಜನವರಿ 1ಕ್ಕೆ ಮಾರಾಟ ಆದಷ್ಟು ಮತ್ತೆ ಯಾವಾಗ ಮಾರಾಟ ಆಗಿಲ್ಲಂತ. ಮದ್ಯ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ? ಏನ್ರಿ ಇವ ಹಿಂಗೆ ಕೈ ಮಾಡಕತ್ತ ನೋಡ್, ನನಗೆ ಏನು ಹನಿ ಬಿಡ್ಕೋಬೇಕಾಗಿತ್ತು. ಅವ ಎಷ್ಟು ಶಾರ್ಪ್ ಅದ ನೋಡ್ರಿ. ನಿಮ್ಮ ಊರಾಗಿರೋ ಹುಡುಗರು ಭಾರಿ ಶಾರ್ಪ್ ಇದ್ದಂಗೆ ಕಾಣ್ತಾರೆ. ನಾನು ಮಧ್ಯ ಅನ್ನಕತ್ತೀನಿ, ನಾವು ಹಿಂಗೆ ಮಾಡಕತ್ತ ನನಗೆ. ಈಗ ನೋಡ್ರಿ, ನಿಮ್ಗೆ ಒಂದು ಟೆಸ್ಟ್ ಮಾಡ್ತೀನಿ ಹಂಗೆ. ತಮ್ಮ ಒಂದು ಉತ್ತರ ಹೇಳ್ತೇನೆ. ನಂಗೆ ರಾತ್ರಿ 10 ಗಂಟೆ ಮೇಲೆ ಕುಡಿದು ಹೊಂಟಂದ್ರೆ ಏನು ಕುಡಿದು ಹೊಂಟನಪ್ಪ? ಅಲ್ಲಿ ಹಿಂದೆ ಕುಂತ ಮೇಲೆ ಹೇಳಕತ್ತ ನೋಡ್ರಿ, ಸರಿ ಅಂತೇಳಿ.
ಎಷ್ಟು ಗೊತ್ತಾತ ನಿಮಗೀಗ? ಯಾಕೆ ನಿಮ್ಮ ಊರಾಗ ರಾತ್ರಿ 10 ಮೇಲೆ ಯಾರು ಹಾಲು ಕುಡಿಯಂಗಿಲ್ಲ? ಅವ್ರು ಹೇಳಕತ್ತ ಹುಡ್ರ ಹೇಳ ಅವ್ರಿಗೆ ಏನು ಕುಡ್ದು ಹೊಂಟಾನ ಅಂತೇಳಿ. ಆದ್ರೆ ಅವ್ರು ಹೇಳಕತ್ತಾರ ರಾತ್ರಿ 10 ಮೇಲೆ ಕುಡ್ದು ಹೊಂಟಾರಂದ್ರೆ ಅವರು ಶರೀರ ಕುಡ್ದು ಹೊಂಟಾರ ಅಂತ ಹೇಳ್ತಾರ ಅಂತಂದ್ರೆ ಇದ್ರ ಮೇಲೆ ತಿಳ್ಕೊಡ್ರಿ ಅದ್ರ ಪ್ರಭಾವ ಎಷ್ಟಾಗೈತೆ ಅನ್ನುವಂಥದ್ದು ನಾನು ಹೇಳಬೇಕಾಗಿರುವಂಥದ್ದು. ಅವರು ದುಡಿದಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಬಂದು ದಾಸೋಹ ಮಾಡೋದು. ದಾಸೋಹ ಸಂಸ್ಕೃತಿ ಅಂತದ್ದು ಅಂತಂದ್ರೆ ನೀನು ಮತ್ತೊಬ್ಬರ ಕಡೆ ಬೇಡ್ಕೊಂಬಾರಪ್ಪ, ಬೇಡ್ಕೊಂಡು ಬಂದು 4 ಮಂದಿಗೆ ಹಂಚಿ ಊಟ ಮಾಡುವಂಥ ಇದ್ರೊಳಗೆ ಆನಂದ ಐತೆ, ಹೊರತಾಗಿ ಕದಾ ಮುಚ್ಕೊಂಡು ತಿನ್ನೋದ್ರಾಗ ಆನಂದ ಇಲ್ಲ. ಹಾಗಾಗಿ ಇಲ್ಲೇನಾದರೂ ಒಂದಿಷ್ಟು ಅನುಕೂಲ ಇದ್ದವ್ರು 4 ಮಂದಿ ಪ್ರಸಾದ ಮಾಡಿಸುವಂಥ ಪುಣ್ಯ ಬಂದ್ರೆ ನೀವೊಬ್ಬನ ಊಟ ಮಾಡಿದಿ ಅಂತಂದ್ರೆ ಅದಕ್ಕೆ ಆನಂದ ಇರಂಗಿಲ್ಲ. ನೀವೊಬ್ಬ ಊಟ ಮಾಡೋದ್ರ ಜೊತೆಗೆ 4 ಮಂದಿ ಉಣಿಸಿದ್ದ ಕರೆ ಆಯ್ತು ಅಂದ್ರೆ ಆ ಪರಮಾತ್ಮನ ನೀನು ತಟ್ಟಿ ಒಳಗೆ ಬಂದು ಊಟ ಮಾಡ್ತಾನ ಅನ್ನೋಷ್ಟು ಮೆಟ್ಟಿಗೆ ಶರಣರು ಹೇಳ್ಕೊಂತ ಬರ್ತಾರ. ಹಾಗಾಗಿ ಅಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಆತನೂ ಸಹಿತ ಹೋಗಿ ದಾಸೋಹ ಮಾಡ್ತಿದ್ದ. ನಡಿ ಕಲ್ಯಾಣದೊಳಗೆ ಬಸವಣ್ಣ ಅನುಭವ ಮಂಟಪಕ್ಕಂತಂದ್ರೆ ಅವಾಗ ಅಂದಂತ ನಾನು ಆಕಳ ಕಾಯವ್ರಿ ಅನುಭವ ಮಂಟಪಕ್ಕೆ ಬಂದು ನಾ ಏನು ಮಾಡಲಿ ಅಂದ. ಆಕಳ ಕಾಯುವಂಥ ವ್ಯಕ್ತಿ ಅನುಭವ ಮಂಟಪಕ್ಕೆ ಬಂದು ನಾ ಏನು ಮಾಡೋಕ್ಕಾಗ್ತದ? ಅವಾಗ ಆತ ಹೇಳ್ತಾನಂತ, ನೋಡಪ್ಪ, ಪಶುಗಳನ್ನ ಕಾಯುವಂತ ವ್ಯಕ್ತಿ ನೀನು. ಪರಮಾತ್ಮಗೆ ಏನಂತ ಕರೀತಾರ? ಪಶುಪತಿನಾಥ. ಏನಂತ ಕರೀತಾರ? ಪಶುಪತಿನಾಥ. ಪಶುಪತಿನಾಥ ಅಂತಂದ್ರೆ ಪಶುಪತಿ ಅವ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನಾವು ಪಶುಗಳ, ಎಲ್ಲ ಪ್ರಾಣಿಗಳ, ಇವುಗಳನ್ನ ಕಾಯವ ಯಾರು ಕಾಯ್ತಾರ? ಯಾರು ಕಾಯ್ತಾರಪ್ಪ? ದೇವ್ರ ಕಾಯ್ತಾನಲ್ಲ. ನಿಮ್ಮ ಮನೆ ಯಾರು ಕಾಯಕತ್ತಾರ? ಕುಂದಿಸ್ ಬಂದಿರಿಲ್ಲ ಮನ್ಯಾಗ? ಏನು ಕುಂದಿಸ್ಲಿಲ್ಲ ಅಂದ್ರೂ ಭಾರ ಯಾರ ಮೇಲೆ ಹಾಕ್ಬೇಕಂದ್ರೆ ಅಲ್ಲೆಲ್ಲ ಬಸವಣ್ಣ ಅವನ ಮೇಲೆ ಭಾರ ಹಾಕ್ಬೇಕು. ಏನಂತ, ನಿನ್ನ ಕೆಲಸದಾಗ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಾವು ಹೊಂಟಿವಿ ಅಂದಾಗ ಊರಾಗ ನಮ್ಮ ಕಾಲ ಹಂಗ ಇತ್ತು. ಒಬ್ಬ ಮೆಕಾಲೆ ಅಂತ ಇವತ್ತು ನಾವು ಶಿಕ್ಷಣ ಪದ್ಧತಿಯನ್ನು ಓದ್ತೀವಲ್ಲ, ಈ ಮೆಕಾಲೆ ಬರೋಕ್ಕಿಂತ ಪೂರ್ವದೊಳಗೆ ನಮ್ಮ ಭಾರತ ದೇಶದಾಗಿರುವಂಥ ಜನ ಹೇಗಿದ್ರು ಅಂದ್ರೆ ಪಕ್ಕದ ಮನೆ ಅವಂಗ ಮುಳ್ಳು ಚುಚ್ಚಿದ್ರೆ ಪಕ್ಕದ ಮನೆ ಅವ್ನ ಕಣ್ಣಾಗ ನೀರು ಬರ್ತಿತ್ತಂತ. ಎಷ್ಟು ಮಂದಿ ಆತ್ಮೀಯತೆ ಇರ್ಬೇಕು ಹೇಳ್ರಿ ನೋಡೋಣ. ಯಾರ ಮನೆ ಬಾಗ್ಲನ್ನ ಹಾಕ್ತಿರ್ಲಿಲ್ಲ. ಭಾರತದ ತುಂಬ ಅಡ್ಡಾಡಿದೆ, ಯಾರು ನನಗೆ ಕಳ್ಳರು ಸಿಗಲಿಲ್ಲ. ಭಾರತ ತುಂಬ ಅಡ್ಡಾಡಿದೆ, ಯಾರು ಭಿಕ್ಷುಕರು ಸಿಗಲಿಲ್ಲ. ಭಾರತದ ತುಂಬ ಅಡ್ಡಾಡಿದೆ, ಯಾರಲ್ಲಿ ಜಗಳ ಸಿಗಲಿಲ್ಲ. ಭಾರತದ ತುಂಬ ಅಡ್ಡಾಡಿದೆ, ಯಾರು ಒಬ್ಬರನ್ನು ದೋಷಣೆ ಮಾಡೋದು ಸಿಗಲಿಲ್ಲ. ಇಂಥ ಗಟ್ಟಿ ಭಾರತವನ್ನು ಸಡಿಲ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾದ್ರೆ ಇಲ್ಲಿ ಮೇನ್ ಏನು ಕೊಡ್ಬೇಕಂದ್ರೆ ಆಧ್ಯಾತ್ಮಿಕತೆಯನ್ನು ದೂರ ಮಾಡಬೇಕು. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಇವರು ಕೊಡಬೇಕು. ದೇಹ ಹಟ್ಟ ನೋಡಕ್ಕೆ ಭಾರತದ್ದಾಗಿರಬೇಕು. ಒಳಗಿರ್ತಕ್ಕಂಥ ಎಲ್ಲ ಒಳಗಿರ್ತಕ್ಕಂಥ ಶಕ್ತಿ ಏನೈತಲ್ಲ ಅದು ಪಾಶ್ಚಿಮಾತ್ಯದ್ದೇ ಇರಬೇಕನ್ನುವಂಥ ಪತ್ರ ಸಿಕ್ಕೈತೆ. ಅದು ಕರೆ ಐತೋ ಸುಳ್ಳೈತೋ ಯೂಟ್ಯೂಬ್ನಾಗ ಹೊಡೆದ್ರೆ ನಿಮ್ಗೆ ಗೊತ್ತಾಗತ್ತೆ, ಅದು ರಿಯಾಲಿಟಿ ಚೆಕ್ ಮಾಡ್ಕೊಳ್ರಿ. ಆದರೆ ಇಂಥದ್ದೊಂದು ಸತ್ಯ ಇರಬೇಕಲ್ಲ, ವಿಚಾರ ಮಾಡ್ಕೊಡ್ರಿ. ಇವತ್ತಿನ ಶಿಕ್ಷಣಗಳು ತಲೆ ದೊಡ್ಡ ಮಾಡಕತ್ತಾವ. ಆದ್ರೆ ನಮ್ಮ ಶರಣರು ಎಂಥ ಶಿಕ್ಷಣ ಕೊಟ್ಟರು ಅಂತಂದ್ರೆ ಹೃದಯವನ್ನು ದೊಡ್ಡದು ಮಾಡ್ತಾರೆ. ಯಾವ ವ್ಯಕ್ತಿಯ ಹೃದಯ ದೊಡ್ಡದಾಗ್ತದೆ ಅವಾಗ ಸಮಾಜ ವಿಶಾಲ ಆಗ್ತದೆ. ಕೇವಲ ತಲೆ ದೊಡ್ಡದಾಯ್ತು ಅಂದ್ರೆ ಅಲ್ಲಿ ಅನಾಹುತಗಳಾಗ್ತಾವ. ಅಣುಬಾಂಬನ್ನು ಯಾರು ಸೃಷ್ಟಿ ಮಾಡ್ಯಾರಪ್ಪ? ಅಣುಬಾಂಬನ್ನು ಯಾರು ಸೃಷ್ಟಿ ಮಾಡ್ಯಾರ? ಯಾರೋ ತಿಳಿದವರು ಮಾಡ್ಯಾರಲ್ಲ. ಹೊಲದಾಗ ಕಂಟಿ ಹೊಡಿಯುವಂತ ವ್ಯಕ್ತಿ ಯಾರು ಬಾಂಬ್ ಹಾಕಿಲ್ಲ. ಯಾರು ಓದ್ಯಾರ, ಯಾರು ಡಿಗ್ರಿ ಪಡ್ಕೊಂಡಾರ, ಇಂಥವ್ರು ಬಾಂಬ್ ಹಾಕಿದ ಉದಾಹರಣೆ ಐತೆ. ಹೊರತಾಗಿ 4 ಮಂದಿಗೆ ಅನ್ನ ಹಾಕುವಂತ ರೈತ ಇಂಥ ಯಾವ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದು ಜಗತ್ತಿನ ಇತಿಹಾಸದಾಗ ನಮ್ಗೆ ಗೊತ್ತಾಗ್ತದ. ಅನ್ನ ಹಾಕಿದ ರೂಢಿ ಐತೆ, ಹೊರತಾಗಿ ಬಾಂಬ್ ಹಾಕಿದ ರೂಢಿ ನಮ್ಗೆ ಯಾರಿಗೇ ಇಲ್ಲ. ಹಾಗಾದ್ರೆ ಹೃದಯವಂತಿಕೆ ಒಳಗೆ ನಾವು ಸೋತೀವಿ, ಜಾಣತನದೊಳಗೆ ನಾವು ಗೆದ್ದೀವಿ ಅಂತ ತಿಳ್ಕೊಬೇಕಷ್ಟ. ಜಾಣತನಕ್ಕೂ ಮತ್ತು ಹೃದಯವಂತಿಕೆಗೂ ಬಹಳ ವ್ಯತ್ಯಾಸ ಅದ. ಜಾಣತನಕ್ಕೂ ಮತ್ತು ಹೃದಯವಂತಿಕೆಗೂ ಬಹಳ ವ್ಯತ್ಯಾಸ ಅದ. ವಿಚಾರ ಮಾಡ್ರಿ. ಅಣ್ಣ ತಮ್ಮ ಇಬ್ರು ಕೂಡ 10th ಎಕ್ಸಾಮ್ ಬರ್ದಾನ. ತಮ್ಮನು ಕೊಟ್ಟಾಗ ಅಣ್ಣ 10th ಬರ್ದಾನ ಅಂದ್ರೆ ಎಷ್ಟು ಸಲ ಫೇಲ್ ಆಗಿರ್ಬೇಕು ಲೆಕ್ಕ ಹಾಕ್ರಿ ನೀವು. ತಮ್ಮನು ಕೊಟ್ಟಾಗ ಅಣ್ಣ ಪರೀಕ್ಷೆ ಬರ್ದಾನಂದ್ರೆ ಅವ ಎಷ್ಟು ಸಲ ಪೇಪರ್ ಬರೆದಿರ್ಬೇಕು, ಎಷ್ಟು ಸಲ ಫೇಲ್ ಆಗಿರ್ಬೇಕು. ಅವಾಗ ಮತ್ತು ಪೇಪರ್ ಬರೆದ, ರಿಸಲ್ಟ್ ಬಂದ ಕೂಡಲೇ ಹೋಗಿ ನೋಡ್ತಾರೆ, ಯಥಾ ಪ್ರಕಾರ ತಮ್ಮ ಪಾಸ್ ಆಗಿದ್ದ, ಅಣ್ಣ ಫೇಲ್ ಆಗಿದ್ದ. ಅಣ್ಣ ಫೇಲ್ ಆಗಿದ್ದನ್ನ ಅವ ಹೋಗಿ ನೋಡಿದ್ದ, ನನ್ನ ಹಣೆ ಬರನೇ ಇಟ್ಟೈತಿ, ನಾ ಏನು ಮಾಡಲಿ. ಮತ್ತು ನೀವು ಮನೆಗೆ ಬಂದಾಗ ಭಾಳ ಮಂದಿ ಏನಂತೀರಿ, ಸ್ವಾಮಿಗಳು ಮನೆಗೆ ಬಂದ್ರಂದ್ರೆ ಯಾವ ಚಲೋ ಮಕ್ಳು ಇರ್ತಾವಲ್ಲ ಅವನ ಅಟ್ಟ ತೋರಿಸ್ತೀವಿ. ಇವನ ನನ್ನ ಮಗನ ನೋಡ್ರಿ ಚಲೋ ಇದ್ದಿದ್ದಟ್ಟ, ಯಾವ ಓದ್ತಿರ್ತಾನ, ಯಾವ ಒಂದು ಸ್ವಲ್ಪ ಮುಂದಿರ್ತಾನ, ಅವ್ನು ಕರೀದು ಇವನ ನನ್ನ ಮಗ ನೋಡ್ರಿ, ಯಾಕೆ ಇನ್ನೊಂದು ಹೊಟ್ಟ ಹುಟ್ಟಿದ ಜಂತನದು. ಒಬ್ಬರು ವಿಚಾರ ಮಾಡ್ಬೇಕಲ್ಲ. ಅವ ಅಂತಿರ್ತಾನ ಓದ್ಲ, ಎಲ್ಲರೂ ಓದೇ ಮುಂದೆ ಬರ್ಬೇಕನ್ನೋದು ಏನೈತ್ರಿ. ರೈತಾಪಿ ಮಾಡಿ, ಬಿಸ್ನೆಸ್ ಮಾಡಿ, ಮತ್ತೊಬ್ಬರಿಗೆ ಇದನ್ನ ಮಾಡಿ ಭಾಳ ಮಂದಿ ಅದಾರ ಜಗತ್ನಾಗ. 10th ಫೇಲ್ ಆದವ್ರು 100 ಮಂದಿ ಕೆಲಸ ಕೊಟ್ಟು ಉದಾಹರಣೆ ಅದಾವ. 10th ಫೇಲ್ ಆಗಿ ಎಷ್ಟೋ ಮಂದಿ ಕೆಲಸ ಕೊಟ್ಟವ್ರು ಈ ಉದಾಹರಣೆ ಜಗ್ ಮಂದಿ ಅದಾರ. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಾರಲ್ಲ, ಎಷ್ಟು ಚಲೋ ಹೇಳ್ತಾರಂದ್ರೆ ನೋಡ್ರಿ, ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾನೆ, ನಾನು ಯೂನಿವರ್ಸಿಟಿ ಟಾಪರ್ ಅಲ್ಲ. ಯಾರು ಹೇಳ್ತಾರೆ ಈ ಮಾತನ್ನ? ಬಿಲ್ ಗೇಟ್ಸ್ ಹೇಳ್ತಾನೆ, ನಾನು ಯೂನಿವರ್ಸಿಟಿ ಟಾಪರ್ ಅಲ್ಲ,
ಬಟ್ ಯೂನಿವರ್ಸಿಟಿ ಒಳಗೆ ಟಾಪರ್ ಆಗಿರ್ತಕ್ಕಂಥವ್ರು ನನ್ನ ಕೈ ಕೆಲಸ ಮಾಡಕತ್ತಾರ, ಇದು ನನ್ನ ಸಾಧನೆ ಅನ್ನುವಂಥ ಮಾತನ್ನ ಬಿಲ್ ಗೇಟ್ಸ್ ಹೇಳ್ತಾನಪ್ಪ ಅಂತಂದ್ರೆ, ನೀ ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲಪ್ಪ. ಬಡವನಾಗಿ ಹುಟ್ಟಿ ಅಂತಂದ್ರೆ ನಿನ್ನ ಹೆಂಗೆ ತಪ್ಪಾಗ್ತದ? ಅದು ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟ್ಯಾರ, ನಾ ಇಂಥ ಜಾತಿ ಒಳಗೆ ಹುಟ್ಟಬೇಕು, ನಾ ಇಂಥವ್ರ ಮನೆ ಒಳಗೆ ಹುಟ್ಟಬೇಕು, ನಾ ಹಿಂಗೆ ರೊಕ್ಕ ತಗೊಂಡ ಹುಟ್ಟಬೇಕು, ಯಾರೇನು ಅಪ್ಲಿಕೇಶನ್ ಹಾಕಿಲ್ಲ, ಯಾರು ಅಪ್ಲಿಕೇಶನ್ ಹಾಕೊಳಕ್ ಬರೋದಿಲ್ಲ. ಹಾಗಾದ್ರೆ ಭಗವಂತ ದೇಹ ಕೊಟ್ಟಾನ, ಇದಕ್ಕಿಂತ ದೊಡ್ಡದು ಏನು ಕೊಡ್ಬೇಕು ನಮಗೆ? ಇದಕ್ಕಿಂತ ದೊಡ್ಡದು ಏನು ಕೊಡಬೇಕು? ಸ್ವಾಮಿ ವಿವೇಕಾನಂದರು ಒಂದ್ಸಲ ಸಣ್ಣ ವಯಸ್ಸಿನ ಹುಡುಗಿದ್ದಾಗ ಅವರ ತಂದೆ ವಿಶ್ವನಾಥ ದತ್ತ ಯಾರ ಮನೆಗೆ ಬಂದ್ರು ಏನು ಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟು ಕಳಿಸ್ತಿದ್ದೆ. ಹಿಂಗೆ ಕೊಟ್ಟು ಕಳಿಸ್ಬೇಕಾದ್ರೆ ಒಂದ್ಸಲ ಹಂಗೆ ಸ್ವಾಮಿ ವಿವೇಕಾನಂದರು ಕೇಳಿದ್ರು, ಅಪ್ಪಾಜಿ ಬಂದವ್ರಿಗೆಲ್ಲ ಇದ್ದಿದ್ದೆಲ್ಲ ಎಲ್ಲ ಕೊಟ್ಟು ಕಳ್ಸಾಕತ್ತಿ ಸಣ್ಣ ಹುಡುಗಿದ್ದಾಗ ಮತ್ತಿದ್ದು. ಆಮೇಲೆ ಅವ್ರು ಅದ್ರ ವಿಚಾರಕ್ಕೆ ಹೋಗಲಿಲ್ಲ. ಸಣ್ಣ ವಯಸ್ಸಿನ ಹುಡುಗ ತಂದೆ ಕೇಳಿದ, ಅಪ್ಪಾಜಿ ನೀವೆಲ್ಲ ಬಂದವ್ರು ಕೊಟ್ಕೊಂತ ಕುಂತ್ಬಿಟ್ರೆ ಮತ್ತು ನಾಳೆ ನನಗಾಗಿ ಮನೆಗಾಗಿ ಏನು ಇಡ್ತಿ ಅಂದಾಗ ಸ್ವಾಮಿ ವಿವೇಕಾನಂದರನ್ನ ಅವ್ರ ತಂದೆ ವಿಶ್ವನಾಥ ದತ್ತ ದೊಡ್ಡ 6 ಅಡಿ ಕನ್ನಡಿ ಮುಂದೆ ಹೋಗಿ ನಿಂದಿರ್ಸಿದ್ರು. ನನಗೇನು ಕೊಡ್ತಿ ಅಂತ ಕೇಳಾಕತ್ತಿಯಲ್ಪ, ನಿನಗಿನ್ನೂ ಏನು ಕೊಡಬೇಕು? ಈ ಕನ್ನಡಿ ಒಳಗೆ ನೋಡು 6 ಫೂಟಿನ ಸದೃಢವಾಗಿರುವಂಥ ದೇಹ ಕೊಟ್ಟಿನಿ, ಅದರೊಳಗೆ ಚಲೋ ಬುದ್ಧಿಯನ್ನು ಪರಮಾತ್ಮ ಕೊಟ್ಟಾನ. ಈ ದೇಹವನ್ನು ಬಳಸಿಕೊಂಡು ಈ ಜಗತ್ತಿನೊಳಗೆ ಮುಂದೆ ಹೋಗುವಂಥ ಕೆಲಸ ನಿನ್ನಿಂದ ಆಗಬೇಕೇ ಹೊರತಾಗಿ ನಾ ಗಡಿಸಿದ ರೊಕ್ಕದಾಗ ನೀನು ಊಟ ಮಾಡ್ಕೊಂತ ಹೋದ್ರೆ ನೀ ಹೆಂಗೆ ದೊಡ್ಡ ಅಕ್ಕಿಯೋ ನರೇಂದ್ರ ಅಂತ ಒಂದು ಮಾತನ್ನು ಅವ್ರ ತಂದೆ ಅವನ ತಲೆಯಾಗ ಹಾಕಿದ್ದಕ್ಕೆ ವಿಶ್ವನಾಥ ದತ್ತ ಆವತ್ತಿನ ಮಾತು ಹೇಳಿದ್ದಕ್ಕಾಗಿ ನರೇಂದ್ರ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ದೇಶದ ಹಿರಿಮೆಯನ್ನು ಪ್ರಪಂಚಾದ್ಯಂತ ಹೋಗಿ ಬಿತ್ತರಿಸುವಂಥ ದೊಡ್ಡ ಕೈಂಕರ್ಯಕ್ಕೆ ಕೈ ಹಾಕ್ತಾರಪ್ಪ ಅಂದ್ರೆ ತಂದೆ ಕೊಟ್ಟ ಸಂಸ್ಕಾರ ಅಷ್ಟು ದೊಡ್ಡ ಮೆಟ್ಟಿಗೆ ಹೊಕ್ಕೈತೆ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ನಾವೇನು ಹೇಳಬೇಕು ನಮ್ಮ ಮಕ್ಕಳಿಗೆ, ಯಾವುದನ್ನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ನೀವೆಲ್ಲ ಇದ ಚಲೋ ಮಗ ಅಂತ ಹೇಳ್ತಿರ್ತಿರಲ್ಲ, ಹಿಂದೆ ಕುಂತ ದಡ್ಡಿದ್ದ ಮಗ ಅಂತಾನ, ಚಲೋ ಇದ್ದ ಮಗ ವಿಮಾನ ಹತ್ತಿ ಮ್ಯಾಗ ಹೊಕ್ಕಾನ, ಚಲೋ ಇದ್ದ ಮಗ ವಿಮಾನ ಹತ್ತಿ ಹೊರದೇಶಕ್ಕೆ ಹೊಕ್ಕಾನ. ಆದ್ರೆ ಕೊನೆಗೆ ನಿನ್ನ ವಿಮಾನ ಹೊರಾಕ ಮಾತ್ರ 4 ಮಂದಿ ಕರ್ಕೊಂಡು ನಾನಾ ಮನೆಯಾಗ ಇರ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ ಇದ್ದ ಮಗ ಹೇಳ್ತಿರ್ತಾನೆ. ಇವನ ಕರೆ ಮಗ. ಕೆಲವು ಮಂದಿ ಮೊನ್ನೆ ಪೇಪರ್ನಾಗ ನೀವು ನೋಡ್ರಿಲ್ಲ ಗೊತ್ತಿಲ್ಲ, ಇಬ್ಬರು ಮಕ್ಕಳ ದೊಡ್ಡ ಆಫೀಸರ್, ಅವು ಇಬ್ಬರು ಮಕ್ಕಳು ಅಮೇರಿಕದಾಗ ಅದಾರ, ಒಬ್ಬ ಲಂಡನ್ಯಾಗ ಅದಾನ, ಒಬ್ಬ ಅಮೇರಿಕದಾಗ ಅದಾನ. ಆದ್ರೆ ತಾಯಿ ತಿರ್ಕೊಂತಾಳ. ತಾಯಿ ತಿರ್ಕೊಂಡಾಗ ಅವ್ರ ಪತ್ರ ಇದು ಹೋಗ್ತದೆ, ಅವ್ರಿಗೆ ಕಾಲು ಹೋದ ಕೂಡಲೇ ಇಲ್ಲ ನಿಮ್ಮ ತಾಯಿ ಡೆತ್ ಆಗಿದ್ದಾರೆ, ನೀವು ಬರಬೇಕು ಅಂತಂದಾಗ ಮೊದಲು ಬರ್ತೀವಂತ ಅಂತಾರ. ಅವ್ರು ಮೊದಲು ಬರ್ತೀವಂತಾರ. ಇಬ್ಬರೂ ಬರ್ತಾರಂತ ತಾಯಿ ಹೆಣ ಇಟ್ಕೊಂಡು ಮನ್ಯಾಗ ಕುಂತಾನ. ಬರ್ತಾರ ಅಂತ ತಿಳ್ಕೊಂಡು ಇದ್ದಾಗ ಮಕ್ಕ ನೋಡಾಕ ಬಂದಿಲ್ಲ, ಸತ್ತ ಮೇಲೆ ಮಕ್ಕ ನೋಡಿ ಏನು ಮಾಡೋರು ಇದೀರಿ? ಇದ್ದಾಗ ಎದಿಗೆ ಓದಿದ್ದು, ಸತ್ತ ಮೇಲೆ ಎದಿ ಬಡ್ಕೊಂಡು ಅಳುದು. ಕೆಲವು ಮಂದಿ ಹಂಗೆ ನೋಡ್ರಿ, ಎಷ್ಟು ಮಂದಿ ಅಳ್ತಿರ್ತಾರ ಹಂಗೆ. ಅಳವ್ರು ಇಟ್ಟು ಮಜಾ ಇರ್ತಾರ. ನಾ ಮನಕೋಡ ಮಟ್ಟಕ್ಕೆ ಆದ 8 ದಿವಸದಾಗ ನಮ್ಮ ಮಠದ ಭಕ್ತ ಒಬ್ಬ ತೀರ್ಕೊಂಡಿದ್ದ. ನಾ ಅವಾಗ ಇನ್ನೂ ಯಾರು ತೀರ್ಕೊಂಡಲ್ಲಿ ಹೋಗಿಲ್ಲ, ಮತ್ತೊಂದು ಕಡೆ ಹೋಗಿಲ್ಲ. ಅದೇ ಮಟ್ಟಕ್ಕಾಗಿನಿ 8 ದಿವಸದಾಗ ತೀರ್ಕೊಂಡಿದ್ರು. ಅದರ ಮತ್ತೆ ಮಠದ ಭಕ್ತ ತೀರ್ಕೊಂಡಾನ, ಸ್ವಲ್ಪ ಮಾಲೆ ಹಾಕಿ ಬರೋಣ ನಡ್ರಿ ಅಂತ ನಾನು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಕೂಡಲೇ ಆ ಹೆಣ್ಮಗಳು ಏನು ಮಠಕ್ಕೆ ಬರೋದು ಹೋಗೋದು ಮಾಡ್ತಿದ್ಲಲ್ಲ, ಎಲ್ಲರೂ ಅಳವ್ರನ್ನ ಹಿಂದೆ ಸರಿಸಿ, ಯಪ್ಪ ನಮ್ಮಪ್ಪ ಎದ್ದು ಕೂಡಲೇ ಬರೀ ನಿಮ್ಮ ಮಠನ ಅಂತಿದ್ದ. ಅಂತಿದ್ದ. ಯಪ್ಪ ನಮ್ಮಪ್ಪ ಎದ್ದು ಕೂಡಲೇ ಸೀದಾ ಯಾರುದನ್ ಕಡ್ಡಿ ಹಿಡ್ಕೊಂಡು ಮಠಕ್ಕೆ ಹೋಗಿದ್ದ. ನೀ ಏನೋ ಮೊನ್ನೆ ಬಂದಿ ಅಂತ, ನೀ ಗಟ್ಟು ಸ್ವಾಮಿ ಆದ್ರೆ ನಮ್ಮ ಅಪ್ಪನ ಬದುಕಿಸಿ ಹೋಗೋ ಯಪ್ಪ ಅಂತಾಳೆ. ಯಾಕೆ ನನಗೆ ಏನು ಮಾಡೋಣ್ರಿ?